ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಏನೇ ಯೋಚನೆ ಮಾಡ್ತಿದ್ಯಾ? ಇನ್ಮೇಲೆ ಬೆಲ್ಟ್ನ ತೆಗಿಬಾರ್ದು, ಅರ್ಥ ಆಯ್ತಾ? ಹೂ ಅಂತನಾದ್ರೂ ಹೇಳೆ. ಬಾ, ಅದ್ಯಾವ ಜನ್ಮದಲ್ಲಿ ನೀನು ಅತ್ತೆ ಆಗಿದ್ಯೋ. ಎಲ್ರಿಗೂ ನನ್ನ ಬೈಯೋವರೆಗೂ ಸಮಾಧಾನನೇ ಆಗಲ್ಲ. ಇಲ್ಲ, ಇವತ್ತೇ ಮುಗಿಸ್ಬಿಡು ಅಹಲ್ಯ. ನಾಳೆವರೆಗೂ ಮುಂದೂಡ್ಬೇಡ, ನನ್ನ ಮಾತು ಕೇಳಮ್ಮ. ಅಹಲ್ಯ ಅಕ್ಕನ ಜೊತೆ ಮಾತಾಡ್ತಿದಾರ. ಏನನ್ನ ಮುಗಿಸ್ಬೇಕು ಅಂತ ಹೇಳ್ತೀಯಾರ? ಯಾರನ್ನ ಮುಗಿಸ್ಬೇಕು ಅಂತ ಹೇಳ್ತೀಯಾರ? ಅಲ್ಲ, ಒಂದೇ ಮನೆಯೊಳಗೆ ಇದ್ಕೊಂಡು ಫೋನಲ್ಲಿ ಮಾತಾಡ್ತಿದಾರ ಅಂದ್ರೆ ಏನೋ ಮನೆ ಹಾಳು ಕೆಲಸ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದಾರೆ ಅಂತ ಅರ್ಥ. ಚಿಕ್ಕಪ್ಪ, ನೀವು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇವತ್ತು ನಾನು ಈ ಕೆಲಸನ ಮಾಡಿ ಮುಗಿಸ್ತೀನಿ. ನೀವು ಮಾತ್ರ ಅಮ್ಮನ ಹತ್ರ ಯಾವ ವಿಷಯನೂ ಹೇಳಕ್ಕೆ ಹೋಗ್ಬೇಡಿ. ಮನೆಯವರೆಲ್ಲರೂ ಕಣ್ಣು ನಮ್ಮ ಮೇಲೆ ಇರುತ್ತೆ, ಹುಷಾರು. ಯಾವುದೇ ಕಾರಣಕ್ಕೂ ಅಮ್ಮನ ಹತ್ರ ಮಾತ್ರ ಈ ವಿಷಯನ ಹೇಳಕ್ಕೆ ಹೋಗ್ಬೇಡಿ. ನಾನು ಈ ಕೆಲಸ ಮಾಡಿ ಮುಗಿಸ್ತೀನಿ. ಅಯ್ಯೋ ದೇವ್ರೆ, ಇವರಿಬ್ರು ಸೇರಿ ಏನ್ ಮಾಡ್ತಿದಾರ? ಯಾವ ಕೆಲಸ ಮುಗಿಸೋದ್ರ ಬಗ್ಗೆ ಮಾತಾಡ್ತಿದಾರ? ಮೀರಾ, ಏನಾಯ್ತು? ಅಮ್ಮ ಅಮ್ಮ, ಇವ್ರು ಸರಿ ಇಲ್ಲ ಅಮ್ಮ, ಅವ್ರು ತುಂಬಾ ಡೇಂಜರಸ್. ಅವ್ರೇನೋ ಒಂದು ಅನಾಹುತ ಮಾಡ್ತಾರ. ಸರಿ ಇಲ್ಲಮ್ಮ ಇವರು. ಮೀರಾ ಮೀರಾ ನಿಂತ್ಕೊಳ್ಳೆ. ಮೀರಾ ಮೀರಾ ಏನ್ರಿ ಮಾಡ್ತಿದ್ದೀರಾ ನೀವು? ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನಾಯ್ತು ಪುಟ್ಟ? ಮೀರಾ, ಅಮ್ಮ ಇವರು ನಾವ್ ಅನ್ಕೊಂಡಾಗ ಇಲ್ಲ ಕಣಮ್ಮ. ಇವ್ರು ಯಾವ್ದೋ ಕೆಟ್ಟ ಉದ್ದೇಶ ಇಟ್ಕೊಂಡು ಈ ಮನೆಗ್ ಬಂದಿದ್ದಾರೆ. ಮೀರಾ, ಮುಚ್ಚೆ ಬಾಯಿ. ಏನೇ ಮಾತಾಡ್ತಿದ್ಯಾ? ಅಲ್ಲೇಮ್ಮ, ನೀವೇನು ಬೇಜಾರು ಮಾಡ್ಕೋಬೇಡಿ. ಇವಳಿಗೆ ತಲೆ ಕೆಟ್ಟಿದೆ. ಅಯ್ಯೋ ಅಮ್ಮ, ತಲೆ ಕೆಟ್ಟಿರೋದು ನನ್ಗಲ್ಲ, ನಿನ್ಗೆ. ಇವ್ರು ಏನು ಅನ್ನೋದು ನಿಮ್ ಕಣ್ಣಿಗೆ ಕಾಣಿಸ್ತಿಲ್ಲ. ಅಂಥದ್ದೇನಾಯ್ತು ಪುಟ್ಟ? ಯಾಕೆ ಹೀಗೆ ಆವೇಶ ಪಡ್ತಿದ್ಯಾ? ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ರಿ? ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ರಿ? ಚಿಕ್ಕಪ್ಪನ ಜೊತೆ. ಕೇಳಿದ್ಯೇನಮ್ಮ? ಅಲ್ಲ, ಒಂದೇ ಮನೇಲಿರೋ ಚಿಕ್ಕಪ್ಪನ ಜೊತೆ ಇವ್ರು ಯಾಕೆ ಫೋನಲ್ಲಿ ಮಾತಾಡ್ಬೇಕು? ಇವ್ರ ಚಿಕ್ಕಪ್ಪ ಇದೇ ಅಡ್ಗೆ ಮನೆ ಹಿಂದೆ ಇರೋ ಲಾನ್ ಅಲ್ಲಿ ಇದಾರೆ. ಯಾಕಮ್ಮ, ಏನ್ ವಿಷಯ? ಇನ್ನು ಮನೆಯವ್ರು ಬಂದಿಲ್ಲ, ಇನ್ನೇನ್ ಎಲ್ರು ಬರ್ತಾರೆ. ಎಲ್ರು ಮುಂದೆ ನಿಮ್ ಬಂಡವಾಳ ಬಯಲ್ ಮಾಡ್ತೀನಿ. ಮೀರಾ ಪ್ಲೀಸ್, ಸ್ವಲ್ಪ ಮೆತ್ತಗೆ ಮಾತಾಡು. ನಿಮ್ ಚಿಕ್ಕಪ್ಪ ಮನೆಯಲ್ಲಿದ್ರು ಫೋನಲ್ಲಿ ಯಾಕಮ್ಮ ಮಾತಾಡ್ತಾ ಇದ್ದೆ? ಅಮ್ಮ, ನಾನು ಮದುವೆ ಆಗೋದಕ್ಕೂ ಮೊದಲು ದೇವಸ್ಥಾನಕ್ಕೆ ಹೂ ಕಟ್ಕೊಡ್ತಾ ಇದ್ದಿದ್ದು ನಿಮಗೆ ನೆನಪಿದೆ ಅಲ್ವಾ? ಅವ್ರ ಹತ್ರ ಮದುವೆ ಖರ್ಚಿಗೆ ಅಂತ ಅಡ್ವಾನ್ಸ್ ತಗೊಂಡಿದ್ವಿ. ಈಗ 2 ದಿನ ಆಯಿತು ಮದುವೆ. ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರದ ಓಡಾಟದಲ್ಲಿ ಅವ್ರಿಗೆ ಮಾಲೆ ಮಾಡಿಕೊಡೋದಕ್ಕೆ ಆಗಲಿಲ್ಲ. ಅವ್ರಿಗೆ ಹಣನ ವಾಪಸ್ ಕೊಡಬೇಕಿತ್ತು. ಚಿಕ್ಕಪ್ಪನ ಹತ್ರ ಕೇಳಿದ್ರಂತೆ. ಅದಕ್ಕೆ ಚಿಕ್ಕಪ್ಪ ಅವ್ರ ಹತ್ರ ಮಾತಾಡಿ ಈ ಕೆಲಸನ ಇವತ್ತೇ ಮುಗಿಸು ಅಂತ ಹೇಳಿದ್ರು. ಕೇಳಿಸ್ಕೊಂಡ್ಯೇನೆ? ವಿಷಯ ಏನು ಅಂತ ಗೊತ್ತಿಲ್ಲದೆ ಆಕಾಶನ ಭೂಮಿಗೆ ತರ್ತಿದ್ಯಲ್ಲೇ ಕೋತಿ. ಇಲ್ಲ, ನಾನು ಈ ಕಥೆನೆಲ್ಲ ನಂಬಲ್ಲ.
ಇವತ್ತೇ ಮುಗ್ಸು ಅಂತ ನೀವು ಚಿಕ್ಕಪ್ಪನ ಹತ್ರ ಏನೋ ಹೇಳ್ತಿದ್ರಿ. ಈ ಮನೆ ತುಂಬಾ ಜನ ಇದ್ದಾರೆ, ಯಾರಿಗೂ ಅನುಮಾನ ಬರಬಾರ್ದು ಅಂತಾನೂ ಹೇಳ್ತಿದ್ರಿ. ಇದ್ರ ಅರ್ಥ ಏನು? ಅಯ್ಯೋ, ಅಷ್ಟಕ್ಕೆ ನೀನು ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ? ಅಮ್ಮಂಗೆ ಈ ವಿಷಯ ಎಲ್ಲ ಗೊತ್ತಾದ್ರೆ ನಾನೇ ಹೂ ಕಟ್ಕೊಡ್ತಿದ್ದೀನಿ. ಅಷ್ಟೊಂದು ಹಣನ ಎಲ್ಲಿಂದ ಹೊಂದ್ಸೋದು ಅಂತ ಸಂಕಟ ಪಡ್ತಾರೆ. ಮನೆಯವ್ರ ಗಮನ ಎಲ್ಲ ನಮ್ಮ ಮೇಲಿರೋವಾಗ ನಾವು ಬೇಜಾರಲ್ಲಿದ್ರೆ ಯಾಕೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಅಮ್ಮಂಗೆ ಹೇಳಬೇಡಿ, ಮನೆ ತುಂಬ ಜನ ಇದ್ದಾರೆ ಅಂತ ಹೇಳ್ದೆ. ಸಾಕು, ಮುಚ್ಚೆ ಬಾಯಿ. ಕುಡಿಲಿ ಫೋನ. ಅಮ್ಮ ತಗೊಳ್ಳಿ, ಕ್ಷಮಿಸ್ಬಿಡಿಮ್ಮ. ಇವಳು ದಡ್ಡಿ, ದುಡುಕ್ ಬಿಟ್ಟು ಏನೇನೋ ಮಾತಾಡ್ಬಿಡ್ತಾಳೆ. ನೀನ್ ಬರೇ. ಅಮ್ಮ ನನ್ ಮಾತಿನ ಕೇಳಮ್ಮ. ನೀನು ಅಮ್ಮ, ಅಮ್ಮ ನನ್ ಮಾತಿನ ಕೇಳಮ್ಮ. ಇಲ್ಲಿ ಅಮ್ಮ, ನಾನು ಏನು ಹೇಳ್ತಿದ್ದೀನಿ ಅಂತ ಅರ್ಥನಾದ್ರೂ ಮಾಡ್ಕೊಳಮ್ಮ. ಅಮ್ಮ ನನ್ ಮಾತು ಕೇಳಮ್ಮ. ಅಮ್ಮ ಸುಮ್ನೆ ಬಾ ನೀನು. ಅಮ್ಮ, ಅಮ್ಮ ನನ್ ಮಾತು ಕೇಳಮ್ಮ ಪ್ಲೀಸ್. ಅಹಲ್ಯ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಹಾ, ನೀವು ಈ ಮನೆಗೆ ಕರ್ಕೊಂಡ್ಬಂದು ಮಾಡಿರೋ ಅವಾಂತರಕ್ಕೆ ನಮ್ಮ ಕೈ ಕಟ್ಟಾಕ್ದಂಗಾಗಿದೆ. ಅಯ್ಯೋ ದೇವ್ರೆ, ಒಂದ್ ಕಡೆ ಆ ಮೀರಾ, ಇನ್ನೊಂದ್ ಕಡೆ ಈ ನಿನ್ ಚಿಕ್ಕಪ್ಪ, ಇಬ್ರು ನಿನ್ ಜೀವನ ಹಾಳು ಮಾಡ್ತಾರೆ ಕಣೆ. ಅಮ್ಮ, ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ಈ ಕೋಳಿ ಮರಿ ಏನು ಮರೆತರು ನನಗೆ ಬಟ್ಟೆ ತೆಗೆದಿಡೋದನ್ನು ಮಾತ್ರ ಮರೆಯಲ್ಲ. ಡಾಕ್ಟರ್ ನೋಡಿದ್ರೆ ರೆಸ್ಟ್ ಮಾಡು ಅಂತ ಹೇಳಿದ್ದಾರೆ. ಅವಳು ಹುಡುಕಿ ಕೆಲಸ ಮಾಡ್ತಿದ್ದಾಳೆ. ನನ್ನ ಮೇಲೆ ತುಂಬ ಕಾಳಜಿ ಅವಳು. ಯಾವ ಜನ್ಮದಲ್ಲಿ ನನ್ನ ತಾಯಿ ಆಗಿದ್ಲೋ ಏನು. ಇದೇನಿದು ಚೀಟಿ? ಮೀರಾ ಹೀಗೆಲ್ಲ ಚೀಟಿ ಇಡಲ್ವಲ್ಲ? ಥ್ಯಾಂಕ್ ಯು ಸಾಕಿಬ್, ನನಗೆ ಈ ಮನೆನ ನನ್ನ ಮನೆ ಅಂತ ಅನ್ಸೋ ಹಾಗೆ ಮಾಡಿದ್ದಕ್ಕೆ. ವಾವ್, ನೇರವಾಗಿ ಮಾತಾಡೋದಕ್ಕಿಂತ ಈ ರೀತಿ ಚೀಟಿಲಿ ಮಾತಾಡೋದೇ ಕ್ಯೂರಿಯಸ್ ಆಗಿದೆ. ನನಗನ್ಸಿದ ರೀತಿ ಬಟ್ಟೆ ತೆಗೆದಿಟ್ಟಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯ್ತಾ? ನನಗೆ ನೀವಿಷ್ಟ, ನೀವು ಮಾಡೋ ಕೆಲಸ ಇಷ್ಟ, ನಿಮ್ಮ ಮಾತಿಷ್ಟ, ನಿಮ್ಮ ನಡೆ ನುಡಿ ಇಷ್ಟ, ನಿಮ್ಮ ಕಣ್ಣಿಷ್ಟ, ನೀವು ತಲೆ ಆಡಿಸೋ ರೀತಿ ಇಷ್ಟ. ಟೋಟಲ್ ಆಗಿ ಆಲ್ ಆ್ಯಂಡ್ ಆಲ್ ಎಲ್ಲ ಇಷ್ಟ. ಇನ್ನು ಏನೇನು ಇಷ್ಟ ಆಗುತ್ತೆ ಅಣ್ಣ? ಅನಿ,
ಆಫೀಸಿಂದ ಯಾವುದಾದ್ರೂ ಕಾಲ್ ಬಂದಿತ್ತಾ? ಆಫೀಸ್ ವಿಷಯ ಆಮೇಲೆ ಮಾತಾಡೋಣಂತೆ. ಅದೇನು ಚೀಟಿ ಕೊಡಿಲಿ? ಏನಿಲ್ಲ ಏನಿಲ್ಲ ಕಣೋ. ಏನೂ ಇಲ್ಲ ಅಂತಂದರೆ ಅದನ್ನ ಯಾಕೆ ಬಚ್ಚಿಟ್ಕೋತೀಯ? ಕೊಡಿಲಿ. ಅನಿ, ಮೀರಾ ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲಿದ್ದಾಳೆ ಅಂತ ಹೋಗಿ ನೋಡೋ ಪ್ಲೀಸ್ ಪ್ಲೀಸ್. ಅವಳಾಗಲೇ ರಂಗೋಲಿನ ನೋಡಿ ಮುಖ ಒದಿಸ್ಕೊಂಡು ರೂಮ್ಗೆ ಹೋಗಾಯ್ತು. ನೀನು ಡವ್ ಮಾಡಿಬಿಡೋಣ. ಚೀಟಿ ಕೊಡು. ಕೊಡೋಣ. ಅನಿ 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 ನೋಡು ನೋಡು, ಪ್ಲೀಸ್ ಪ್ಲೀಸ್ ಟವಲ್ ಉದ್ರೋಗುತ್ತೆ. ಬೇಡ ಕಣೋ, ಬೇಡ. ಟವಲ್ ಉದ್ರೋಗುತ್ತಾ? ಕೊಡು. ಕೊಡಲ್ಲ. ಕೊಡಲ್ವಾ? ಕೊಡ್ಲಿಲ್ಲ ಅಂದ್ರೆ ಆಯ್ತು 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 ಕೊಡ್ತೀನಿ ಕೊಡ್ತೀನಿ. ಕೊಡು ಕೊಡು ಕೊಡು. ಹಾಗೆ ಬಾ ದಾರಿಗೆ. ಆಹಾ, ಹೆಂಡತಿ ಇಷ್ಟು ಮುದ್ದಾಗಿ ಚೀಟಿ ಬರೆದ್ರೆ ಗಂಡನ ಮನಸ್ಸಿಗೆ ಸಖತ್ ಖುಷಿ ಆಗತ್ತೆ ಅಲ್ವಾ ಅಣ್ಣ? ಇರ್ಲಿ ಇರ್ಲಿ, ನನಗೂ ಒಂದು ಟೈಮ್ ಬರುತ್ತೆ ಕಣೋ. ಆಗಿದೆ ನಿನಗೆ. ನನ್ನ ಟೈಮ್ ಬಂದಾಗ ನೋಡ್ಕೊಳ್ಳೋಣ. ಆದರೆ ನಿನ್ನ ಟೈಮ್ ಅಂತೂ ಸೂಪರಾಗಿ ಓಡ್ತಾ ಇದೆ. ಆ್ಯಕ್ಚುಲಿ ಡೈರೆಕ್ಟಾಗಿ ಹೇಳೋಕ್ಕಾಗದೇ ಇರೋ ವಿಷಯನ ಈ ರೀತಿ ಲೆಟ್ರ್ ಮುಖಾಂತರ ಹೇಳೋದ್ರಲ್ಲಿ ಇರೋ ಕಿಕ್ಕೇ ಬೇರೆ, ಆ ಮಜಾನೇ ಬೇರೆ. ಆ್ಯಂಡ್ ಯು ನೋ, ಅದು ಲೈಫ್ ಲವ್ ನಮಗೆ ತುಂಬ ಹತ್ರವಾಗಿರುತ್ತೆ. ಅಮ್ಮ, ನಾವ್ ಅನ್ಕೊಂಡ್ ಹಾಗಿಲ್ಲ ಕಣಮ್ಮ. ಅವರು ಎಲ್ಲೋ ಏನೋ ತೊಂದರೆ ಆಗಿದೆ, ಆದ್ರೆ ಅದೇನು ಅಂತ ಸರಿಯಾಗಿ ನಮಗ್ ಅರ್ಥ ಆಗ್ತಿಲ್ಲ. ಒಂದ್ ವೇಳೆ ಅಹಲ್ಯ ಅಕ್ಕ ನಮಗ್ ಒಳ್ಳೇದ್ ಮಾಡದಿದ್ರು ಚಿಂತೆ ಇಲ್ಲ, ಆದ್ರೆ ಅವ್ರಿಂದ ಏನಾದ್ರೂ ಕೆಟ್ಟದಾದ್ರೆ ಏನಮ್ಮ ಮಾಡೋದು? ಮೀರಾ, ಆದ್ರೆ ಹೋದ್ರೆ ಅಂತೆ ಕಂತೆಗಳನ್ನ ನಂಬ್ಕೊಂಡು ಬದುಕಕ್ಕಾಗಲ್ಲ. ಒಂದ್ ವೇಳೆ ನೀನ್ ಹೇಳಿದ್ದೆ ನಂಬೋದಾದ್ರೆ ಅಹಲ್ಯಾಳಲ್ಲಿ ನಮಗೂ ಕುಂದು ಕೊರತೆ ಕಾಣಿಸ್ಬೇಕಾಗಿತ್ತು. ಆದ್ರೆ ನಮಗೆ ಯಾಕೆ ಇವತ್ತವರೆಗೂ ಏನು ಕಾಣಿಸಿಲ್ಲ? ನಿನಗೆ ಹೇಗೆ ಕಾಣಿಸ್ಬಿಡುತ್ತೆ? ಮೀರಾ, ನೀನೇ ಯೋಚನೆ ಮಾಡು. ನೀನ್ ಅಹಲ್ಯಾಳನ್ನ ನೋಡ್ತಾ ಇದೀಯ, ಅರ್ಥ ಮಾಡ್ಕೋತಾ ಇದೀಯ, ಯೋಚನೆ ಮಾಡ್ತಾ ಇದೀಯ. ಅದೇ ಅಹಲ್ಯ ಇರೋ ಮನೆಯಲ್ಲಿ ನಾನು, ಅನಿಕೇತ್, ಸಾಕೇತ್, ಪ್ರಣಮ್, ಯಜಮಾನ್ರು, ಸುಂದ್ರ ಎಲ್ಲರೂ ಇದೀವಿ. ಎಲ್ಲರೂ ಅವಳ ನಡತೆನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೀವಿ. ನಮಗ್ ಯಾವ್ದು ಅಂತ ಕುಂದು ಕೊರತೆ ಕಾಣಿಸಿಲ್ಲ. ನೀನೊಬ್ಳಿಗೆ ಹೇಗ್ ಕಾಣಿಸ್ಬಿಡುತ್ತೆ? ಅದ್ ನಿನಗ್ ಕಾಣಿಸ್ತಾ ಇದೆ ಅಂದ್ರೆ ಅದು ನಿನ್ ತಪ್ಪು. ನೀ ನೋಡೋ ದೃಷ್ಟಿ ತಪ್ಪು. ಒಂದು ಮಾತು ಹೇಳ್ತೀನಿ ಮೀರಾ, ನೀನು ಈ ಮನೆ ಮಗಳು ಅಂತ ಯಜಮಾನ್ರು, ಸಾಕೇತ್, ಅನಿಕೇತ್ ಅವರೆಲ್ಲ ನಿನ್ನ ತಲೆ ಮೇಲೆ ಕೂರ್ಸ್ಕೊಂಡಿರ್ಬೋದು. ಹಾಗಂದ್ ಮಾತ್ರಕ್ಕೆ ನೀನ್ ಈ ಮನೆ ಮಗಳು ಆಗಲ್ಲ. ನೀನು ನನ್ ಮಗಳು, ಕೆಲಸದವಳ ಮಗಳು ಅನ್ನೋದನ್ನ ಮರಿಬೇಡ. ಕೆಲಸದವ್ರಿಗೆ ಯಜಮಾನ ಹೇಳಿದ ಕೆಲಸ ಮಾಡೋದು ಮಾತ್ರ ಗೊತ್ತಿರಬೇಕು, ಯಜಮಾನನ ಮೇಲೆ ಆರೋಪ ಮಾಡೋದಲ್ಲ. ಅಲ್ಯಮ್ಮ ಈ ಮನೆ ಸೊಸೆ, ಈ ಮನೆ ಮಹಾಲಕ್ಷ್ಮಿ. ಅವ್ರನ್ನ ಪ್ರಶ್ನಿಸೋ ಅಧಿಕಾರ ನಿನಗಿಲ್ಲ. ಒಂದಂತೂ ಸತ್ಯ, ನಿನ್ ಸ್ಥಾನಮಾನನ ಮರೆತು ಅಹಲ್ಯಮ್ಮನ ಮನ್ಸಿಗೆ ನೋವಾಗೋ ಥರ ನಡ್ಕೊಂಡಿದ್ದೆ ಆದ್ರೆ ತಾಯಿಯಾಗಿ ನಾನಿನ್ ಯಾವತ್ತೂ ಕ್ಷಮಿಸಲ್ಲ. ಈ ಮನೆಗೆ ಒಳ್ಳೇದನ್ನ ಬಯಸೋಳಾಗಿ ನಾನ್ ಸುಮ್ಮನೆ ಇರಲ್ಲ. ಅಮ್ಮ ಅಮ್ಮ ಅಮ್ಮ, ನನ್ ಮಾತ್ ಕೇಳಮ್ಮ. ಅಮ್ಮ, ವಾವ್ 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 ವಾವ್. ಅಣ್ಣ ಇವತ್ತು ಮಿಂಚಿಂಗು. ನಿನ್ಗೂ ನಿನ್ ಡ್ರೆಸ್ಗೂ ಇವತ್ತು ಸೂಪರ್ ಆಗಿ ಮ್ಯಾಚ್ ಆಗ್ತಾ ಇದೆ. ಅಣ್ಣ, ಈ ಡ್ರೆಸ್ನ ನೀನು ಹಿಂದೆ ಕೂಡ ಹಾಕಿದ್ದೆ, ಆದ್ರೆ ಇವತ್ತು ನಿನ್ ಮುಖದಲ್ಲಿ ಕಾಣ್ತಾ ಇರೋ ಕಳೆ ನಾನು ಯಾವತ್ತೂ ನೋಡಿರ್ಲಿಲ್ಲ. ಈ ನಿನ್ ಮುಖದಲ್ಲಿ ಕಾಣ್ತಿರೋ ಕಾಂತಿ ರಹಸ್ಯ ಏನಣ್ಣ? ಅನಿ, ಕುತ್ತಿಗೆ ಇಸ್ಬಿಡ್ತೀನಿ ಕಣ. ತಮಾಷೆ ಮಾಡ್ಬೇಡ, ಸಾಕು ಸಾಕು ಅನ್ಬೇಡ. ಸಾಕಣ್ಣ, ನನಗಿನ್ನೂ ಬೇಕು. ಅನಿ ಪ್ಲೀಸ್ ಕಣೋ, ಕೆಳಗಡೆ ಎಲ್ಲರೂ ಇರ್ತಾರೆ, ಅವ್ರ ಮುಂದೆ ನನ್ನ ಮಾನ ತೆಗಿಬೇಡ. ಇಲ್ಲಪ್ಪ, ನಿನ್ ಮಾನ ಅಂತೂ ಕಳಿಯಲ್ಲ, ಆದ್ರೆ ಅಣ್ಣನ ಪ್ರೇಮ ಬರಹದ ಬಗ್ಗೆ, ಅದಕ್ಕೆ ಪ್ರೀತಿ ಬಗ್ಗೆ ಹೇಳ್ತೀನಿ ಅಷ್ಟೆ. ನೀ ಬೇಡ ಕಣೋ. ಏನೋ ಮಾಡ್ತೀಯಾ? ಅಮ್ಮ ಅಮ್ಮ ಪ್ಲೀಸ್ ನನ್ ಮಾತ್ ಕೇಳಮ್ಮ. ಅಮ್ಮ ಪ್ಲೀಸ್ ಒಂದ್ಸರಿ ನನ್ ಮಾತನ್ ಕೇಳು. ಅಮ್ಮ ಅಮ್ಮ ಅನಿ ಪ್ಲೀಸ್ ಕಣೋ, ಬೇಡ ಕಣೋ, ಸುಮ್ಮನೆ ಇರೋ ಪ್ಲೀಸು. ಏನಾಯ್ತ್ರಪ್ಪ? ಏನಿಲ್ಲಮ್ಮ, ಇವತ್ತು ಏನಾದ್ರೂ ಶಾಸ್ತ್ರ ಇದೆಯಾ ಅಥವಾ ನಾನು ಆಫೀಸ್ಗೆ? ಇಲ್ಲಪ್ಪ, ಒಂದ್ ವಾರ ಇನ್ನೂ ಎಲ್ಲೂ ಹೋಗೋ ಹಾಗಿಲ್ಲ. ಹಸಿ ಮೈ, ಆಫೀಸು, ಮೀಟಿಂಗು, ಔಟಿಂಗು ಎಲ್ಲ ಬಂದ್. ಅಮ್ಮ,
ಇವನು ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾ ಇರೋದಷ್ಟೇ. 1 ವಾರ ಅಲ್ಲ, ಬೇಕಿದ್ರೆ 10 ದಿನ ಹೋಗ್ಬೇಡ ಅಂತಂದ್ರು ಮನೆಯಲ್ಲೇ ಇರ್ತಾನೆ ಅಲ್ವಾ ಅಣ್ಣ? ಅನಿ ತಮಾಷೆ ಸಾಕು ಕಣ, ಅತಿ ಆಯ್ತು. ಮಾ, ಅಣ್ಣ ಇವತ್ತು ಎಷ್ಟು ಮುದ್ದಾಗಿ ಕಾಣ್ತಿದ್ದಾನೆ ಅಲ್ವಾ? ಮುಖದಲ್ಲಿ ಕಳೆ ಬೇರೆ ಬಂದಿದೆ, ನೋಡು. ಅನಿ ಓವರ್ ಆಯ್ತು ಕಣ, ನಿಜವಾಗ್ಲೂ ಪೆಟ್ ಕೊಡ್ತೀನಿ ಈಗ. ಲೇ ಮೀರಾ, ನೀನೇ ಹೇಳೆ, ಅಣ್ಣ ಇವತ್ತು ಸಖತ್ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇಲ್ವಾ? ಹೌದು, ದಿನ ಇರೋದ್ಕಿನ್ನ ಇವತ್ ಮುಖದಲ್ಲಿ ನಗುನು ಹೆಚ್ಚಾಗಿದೆ, ನೆಮ್ಮದಿನೂ ಕಾಣಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂತ ಗೊತ್ತಾ? ಅನಿ ಬೇಡ ನೋಡು, ನೋಡಿ ಅದಕ್ಕೆ. ಅನಿ ಬೇಡ. ಇವತ್ತು ಅಣ್ಣನ್ಗೆ ಡ್ರೆಸ್ ಸೆಲೆಕ್ಟ್ ಮಾಡಿದ್ ಯಾರು ಗೊತ್ತಾ? ಅದಕ್ಕೆ ಬರೀ ಡ್ರೆಸ್ ಸೆಲೆಕ್ಷನ್ ಮಾತ್ರ ಅಲ್ಲ, ಒಳಗಡೆ ಲವ್ ಲೆಟರ್ ಕೂಡ. ನಮ್ಮನೆ ಮಹಾರಾಣಿ ಅಜ್ಜ ಕಾಪಾಡಿ ನೀನ ಕಾಪಾಡೆ. ನೋಡು, ಇನ್ ಮುಂದೆ ಡ್ರೆಸ್ ನಾನು ಸೆಲೆಕ್ಟ್ ಮಾಡಕ್ಕಾಗಲ್ಲ. ಸೆಲೆಕ್ಟ್ ಏನಿದ್ರು ಮತ್ತೇನೆ. ನೋಡ್ದೇನೆ ಅಹಲ್ಯಮ್ಮ ಈ ಮನೆಗೆ ಬಂದಾಗಿಂದ ಈ ಮನೆ ಸಂತೋಷ ಹೆಚ್ಚಾಗ್ತಾ ಇದೆ. ನಿನ್ನ ಕೆಟ್ಟ ಅನುಮಾನಗಳಿಂದ, ಹುಚ್ಚು ಯೋಚನೆಗಳಿಂದ ಈ ಸಂತೋಷನ ಕಿತ್ಕೋಬೇಡ. ಇನ್ ಮುಂದೆ ಆದ್ರೂ ಅಹಲ್ಯಮ್ಮನ ಬಗ್ಗೆ ಅನುಮಾನ ಪಡೋದನ್ನ ಬಿಟ್ಬಿಡು. ದೇವ್ರೆ, ನಾನೇನಾದ್ರೂ ತಪ್ಪು ಮಾಡ್ತಿದ್ರೆ ದಯವಿಟ್ಟು ನನ್ನ ತಡೆದ್ಬಿಡು. ಈ ತರ ಚಿತ್ರ ಹಿಂಸೆ ಕೊಡ್ಬೇಡ. ನಾನ್ ಸರಿ ಇಲ್ಲ ಅಲ್ವಾ? ಅಯ್ಯೋ ದೇವ್ರೆ, ನಾನು ಯಾರ ಹತ್ರನಪ್ಪ ಈ ಗೊಂದಲ ಹೇಳ್ಕೊಳ್ಳಿ? ಈ ಗೊಂದಲನ ಹೇಗ್ ದೂರ ಮಾಡ್ಕೊಳ್ಳಿ? ತಾತನ ಹತ್ರ ಹೋಗೋಣ. ಅಮ್ಮ, ಮದ್ವೆ ಅಂದ್ರೆ ಎಲ್ಲಾ ಶಾಸ್ತ್ರಗಳು ಇರ್ಲೇಬೇಕಾ? ನಾವು ಎಂಗೇಜ್ಮೆಂಟ್ ಟೈಮಿಂದ ಶಾಸ್ತ್ರಗಳು ಮಾಡ್ತಿದೀವಿ. ಫಸ್ಟ್ ನೈಟು ಆಯ್ತು, ಆದ್ರೆ ಶಾಸ್ತ್ರಗಳು ಮುಗ್ದಿಲ್ವಲ್ಲ? ಮಗು ಆಗಿ ನಾಮಕರಣ ಮುಗಿಯುವವರೆಗೂ ಶಾಸ್ತ್ರಗಳು ಇದ್ದೇ ಇರತ್ತೆ ಕಣೆ. ಅಯ್ಯೋ ದೇವ್ರೆ, ಹೌದಾ? ಹಾಗಾದ್ರೆ ನೆನ್ನೆ ನೈಟ್ ಹೇಗಾಯ್ತು ಅಂತ ಅಕ್ಕನ್ ಕೇಳ್ಬೇಕು. ನಾಮಕರಣಕ್ಕೆ ಡೇಟು ಇವಾಗ್ಲೇ ಫಿಕ್ಸ್ ಮಾಡ್ಕೊಳ್ಬೋದು. ಅಕ್ಕ, ನೆನ್ನೆನಾದ್ರೂ ಸ್ಪೆಷಲ್? ಚಿಕ್ಕೋಳು ಅನ್ಕೊಂಡು ನಾವೇ ಯಾಮಾರ್ತಿದ್ದೀವೇನೆ. ಕೋತಿ, ದೊಡ್ಡ ಮಾತಾಡ್ತೀಯ. ನೋಡಮ್ಮ ಇವಳನ್ನ. ಅಕ್ಕ ಬಿಡೆ, ಇವತ್ತು ಬಿಡಲ್ಲ ನಾನು. ಬಿಡು. ಲಕ್ಷ್ಮಿಯವರೇ, ಪೂಜೆಗೆಲ್ಲ ಸಿದ್ಧತೆ ಆಯ್ತಾ? ಹಾ ಆಯ್ತು. ಇನ್ನೇನು ಅಳಿಯಂದ್ರು ಮನೆಯವರು ಬಂದ್ರೆ ಪೂಜೆ ಶುರು ಮಾಡೋದೆ. ಬರ್ತಿದ್ದಾರೆ. ಅಹಲ್ಯ, ಮೀರಾ ಮಾತನ್ನ ಮನ್ಸಿಗೆ ತಗೋಬೇಡ. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಇದೇನಮ್ಮ, ತಂಗಿನ ಯಾರಾದ್ರೂ ತಪ್ಪು ತಿಳ್ಕೊತಾರ? ತಂಗಿ ಏನಾದ್ರೂ ತಪ್ಪು ಮಾಡಿದ್ರೆ ಈ ಅಕ್ಕ ಅವಳನ್ನ ತಿದ್ದಿ ಬುದ್ಧಿವಾದ ಹೇಳ್ತಾಳೆ. ನೀವೇನು ವರಿ ಮಾಡ್ಕೋಬೇಡಿ. ಅದು ಸರಿ, ಎಲ್ಲಿ ಅವಳು? ಮುಖ ಊದಿಸ್ಕೊಂಡು ಎಲ್ಲೇ ಕೂತಿದ್ದಾಳೆ. ಹೋಗ್ಲಿ ಬಿಡು, ಅವಳು ಬಂದರೆ ಏನು ರಂಪ ಮಾಡ್ತಾಳೋ. ನೋನೋ, ಶಿ ಇಸ್ ಮೈ ಲಕ್ಕಿ ಚಾಮ್. ನನಗೇನಾದರೂ ಒಳ್ಳೇದಾಗೋದಿದ್ರೆ ಅವಳಿಂದನೇ ಆಗತ್ತೆ. ಅವಳಿಲ್ದ ನಾನು ಯಾವ ಶಾಸ್ತ್ರನೂ ಮಾಡಲ್ಲ. ಒಂದು ನಿಮಿಷ ಇರಿ, ಬಂದ. ಟೈಮ್ ಆಯ್ತು ಕಣೆ, ಅವರೆಲ್ಲರೂ ಬರ್ತಿದ್ದಾರಂತೆ. ಅಮ್ಮ, ನನ್ನ ತಂಗಿ ಇಲ್ಲದೆ ನಾನು ಯಾವ ಶಾಸ್ತ್ರನೂ ಮಾಡಲ್ಲ. ಅವಳನ್ನು ಕರ್ಕೊಂಡು ಬರ್ತೀನಿ ರೀ. ಪುಟಿ, ಏ ಪುಟಿ, ನಿನಗೆ ನಿನ್ನ ಬೆರಳು ಕುಮಾರನ ಭವಿಷ್ಯ ಕೇಳಿದಾಗ
ನಿನ್ನ ಗೊಂದಲಗಳು ದೂರ ಆಗುತ್ತೆ ಅನ್ನೋದಾದರೆ ಸರಿ. ಬೆರಳು ಕುಮಾರನ್ ನಂಬು. ಮನಸ್ಸಿನಲ್ಲೇ ಯಾವ ಬೆರಳು ಏನು ಹೇಳುತ್ತೇನೆ ಅದನ್ನು ಯೋಚಿಸ್ಕೊ. ನಾನು ಬೆರಳು ಮುಟ್ತೀನಿ, ಸರಿನಾ? ಆ ದೇವ್ರ ಮೇಲೆ ಭಾರ ಹಾಕಿ, ನಿಮ್ಮ ಮೇಲೆ ಭಾರ ಹಾಕಿ, ಇದೊಂದ್ಸರಿ ಅಹಲ್ಯ ಅಕ್ಕನ ಬಗ್ಗೆ ಭವಿಷ್ಯ ಕೇಳ್ತೀನಿ ತಾತ. ದೇವ್ರೆ ದಯವಿಟ್ಟು ನನ್ನನ್ನು ದಾರಿ ತಪ್ಪಿಸ್ಬೇಡ ಕಣೋ. ಏನೇ ಆಗಲಿ ನನಗೆ ಈ ಮನೆ ಖುಷಿ ಮುಖ್ಯ. ಈ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿ ನಗ್ನಗ್ತಾ ಇರಬೇಕು. ನನ್ನಿಂದಾಗಿ ಈ ಮನೆ ನಗು ಹಾಳಾಗಬಾರ್ದು. ನಾನು ತಪ್ಪು ಮಾಡ್ತಿದ್ರೆ ನನಗಿಷ್ಟ ಅಲ್ಲ, ಇದಕ್ಕಿಂತ ಇನ್ನೂ ಜಾಸ್ತಿ ಶಿಕ್ಷೆ ಕೊಡು. ನಾನೇನಾದರೂ ಸರಿಯಾಗಿದ್ರೆ ಆಗ್ತಿರೋ ತೊಂದರೆನ ದೂರ ಮಾಡು ಪ್ಲೀಸ್. ಆಯ್ತಮ್ಮ. ಆಯ್ತು. ಅಕ್ಕ ಕೆಟ್ಟವರೇ ಆಗಿದ್ರೆ ತಾತ ತೋರ್ ಬೆರಳನ್ನ ಮುಟ್ಲಿ. ಅಕ್ಕ ಏನಾದರೂ ಒಳ್ಳೆಯವರೇ ಆಗಿದ್ರೆ ತಾತ ಮಧ್ಯದ ಬೆರಳನ್ನ ಮುಟ್ಲಿ. ಮುಟ್ಲಮ್ಮ. ತಾತ, ಮೀರಾ, ಇದೇನ್ ಪುಟ್ಟ, ಇವತ್ತು ಮನೆಯವರೆಲ್ಲರೂ ನನ್ನ ಕೈಲಿ ಅಡ್ಗೆ ಶಾಸ್ತ್ರ ಮಾಡಿಸ್ತಾ ಇದ್ದಾರೆ. ನೀ ನನ್ನ ಮುದ್ದು ತಂಗಿ, ನೀನೇ ಶಾಸ್ತ್ರಕ್ಕಿಲ್ಲ ಅಂದ್ರೆ ಹೇಗೆ ಹೇಳು? ನೀವು ಹೋಗಿ ಶಾಸ್ತ್ರ ಮಾಡಿ ಅಕ್ಕ. ನಾನು ಬಂದ್ರೆ ಏನಾದರೂ ತರಲೆ ಕೆಲಸ ಮಾಡ್ತೀನಿ. ನನ್ನ ತಂಗಿ ತರಲೆ ಮಾಡಿದ್ರೇನೆ ನನಗೆ ಖುಷಿ ಆಗೋದು. ನೀನಿಲ್ದೆ ಯಾವ ಶಾಸ್ತ್ರನೂ ನಡೆಯಲ್ಲ. ಬಾ ಅಕ್ಕ ಪ್ಲೀಸ್, ನೀವು ಹೋಗಿ ಅಕ್ಕ. ತಾತ, ನೀವೇ ಹೇಳಿ, ಮನೆಗೆ ಬಂದಿರೋ ಸೊಸೆಗೆ ಬೇಜಾರು ಮಾಡೋದು ಸರಿನಾ? ಇಲ್ಲ 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 ಇಲ್ಲ, ತಪ್ಪು ತಪ್ಪು ತಪ್ಪು. ಮೀರಾ, ನಡಿಯಮ್ಮ. ಯಾವುದೋ ಜ್ಞಾನದಲ್ಲಿ ಶಾಸ್ತ್ರ ಮಾಡೋದನ್ನೇ ಮರ್ತ್ಬಿಟ್ಟಿದ್ದೀನಿ. ನಡಿಯಮ್ಮ ಮೀರಾ, ನಡಿ ನಡಿ. ಹೇಳಮ್ಮ.